ಈ ಬಸ್ಗಳಲ್ಲಿ ಇಂಥ ದುರಂತ ಆಗ್ತಾ ಇರೋದಕ್ಕೆ ಏನ್ ಕಾರಣ ಅನ್ನುವಂತಹ ಪ್ರಶ್ನೆಗಳು ಈಗಾಗಲೇ ಕಾಡ್ತಾ ಇರೋದು. ಅದರ ಜೊತೆಯಲ್ಲಿ ಒಂದಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಈ ಬಸ್ಗಳಲ್ಲಿ ತುಂಬ್ತಾ ಇರುವಂತಹ ಆ ಲಗೇಜ್ಗಳಿದೆಯಲ್ಲ, ಆ ಲಗೇಜ್ಗಳ ಜೊತೆಯಲ್ಲಿ ಈ ದುಡ್ಡಿನ ಆಸೆಗೋಸ್ಕರ ತುಂಬ್ತಾ ಇರುವಂತಹ ವಸ್ತುಗಳು, ಸ್ಪೆಷಲಿ ಒಂದ್ ರೀತಿಯಲ್ಲಿ ಮಿನಿ ಲಾರಿ ಮಾಡ್ಕೊಂಡಿದ್ದಾರೆ. ಲಾರಿಯ ರೀತಿಯಲ್ಲಿ ಎಲ್ಲವನ್ನು ಕೂಡ ತುಂಬ್ತಾ ಇದ್ದಾರೆ. ಇದೇ ಕಾರಣ ಆಗ್ತಾ ಇರೋದು. ಏನೇನು ತುಂಬ್ತಾ ಇದ್ದಾರೆ ಹಾಗಾದ್ರೆ? ದೊಡ್ಡ ದೊಡ್ಡ ಬಸ್ ದುರಂತದ ಹಿಂದೆ ಹಣದ ದಾಹ ಅಂತೂ ಖಂಡಿತವಾಗ್ಲೂ ಇದೆ. ದುಡ್ಡು ಮಾಡುವಂತಹ ನಿಟ್ಟಿನಲ್ಲಿ ಕೇವಲ ಪ್ಯಾಸೆಂಜರ್ಗಳಿಂದ 12 13 ತಗೊಂಡ್ರೆ ಸಾಕಾಗಲ್ಲ. ಹಣದಾಸೆಗೆ ಬಸ್ಗಳಿಗೆ ಸಿಕ್ಕಾಪಟ್ಟೆ ಲಗೇಜ್ ತುಂಬುತ್ತಾರೆ. ಈ ಗೂಡ್ಸ್ ವಾಹನಗಳಿಗಿಂತ ಜಾಸ್ತಿ ಸ್ಲೀಪರ್ ಬಸ್ಗಳಲ್ಲೇ ಲಗೇಜ್ ಇರುತ್ತೆ. ಬಸ್ನ ಕೆಳಗಡೆ ಮೇಲ್ಗಡೆ ಎಲ್ಲಾ ಕಡೆಗಳಲ್ಲೂ ರಾಶಿ ಅದರಲ್ಲೂ ಪ್ಲೈವುಡ್ಸ್ ಗಳನ್ನ ತುಂಬ್ತಾ ಇದ್ದಾರೆ. ಬಸ್ಗಳಿಗೆ ಪ್ಲೈವುಡ್ ಗಳನ್ನ ರೋಲ್ ಮಾಡಿ ಸಿಬ್ಬಂದಿ ತುಂಬ್ತಾ ಇರೋದು. ರಿಪಬ್ಲಿಕ್ ಕನ್ನಡ ಕ್ಯಾಮೆರಾದಲ್ಲಿ ಈ ಕಳ್ಳಾಟ ಈಗ ಬಯಲಾಗಿದೆ. ದೊಡ್ಡ ದೊಡ್ಡ ಬಸ್ ದುರಂತಗಳ ಹಿಂದೆ ಏನಪ್ಪಾ ಇದೆ, ಯಾಕಾಗಿ ಈ ರೀತಿ ಆಗ್ತಾ ಇದೆ ಅಂತ ಗಮನಿಸ್ತಾ ಹೋದ್ರೆ ನಮ್ಮ ಕ್ಯಾಮೆರಾ ಕಣ್ಣಿಗೆ ಬಿದ್ದಿದ್ದು ಈ ಪ್ಲೈವುಡ್ ಗಳನ್ನ ತುಂಬ್ತಾ ಇರುವಂತಹ ದೃಶ್ಯ. ಇನ್ನು ಬಸ್ ಹೊತ್ತಿ ಉರಿದೆ ಇನ್ನೇನಾಗುತ್ತೆ? ಮರಗಳನ್ನ ತಂದು ಬಸ್ ಅಲ್ಲಿ ತುಂಬ್ತಾ ಇದ್ರೆ ಒಂಚೂರು ಸ್ಪಾಕ್ ಆದಂತಹ ಸಂದರ್ಭದಲ್ಲಿ, ಒಂಚೂರು ಬೆಂಕಿ ಹತ್ಕೊಂಡಂತಹ ಸಂದರ್ಭದಲ್ಲಿ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಭಸ್ಮ ಆಗುತ್ತೆ. ನೋಡಿ, ಗಮನಿಸ್ತಾ ಇದೀವಲ್ಲ, ಇದು ಒಂದು ಎಕ್ಸಾಂಪಲ್ ಅಷ್ಟೇ. ಇಂಥ ಅನೇಕ ಬಸ್ಗಳಲ್ಲಿ ಇಂಥದ್ದೇ ಘಟನೆಗಳಾಗ್ತಾ ಇರೋದು. ಇಲ್ಲಿ ರೋಲ್ ಮಾಡಿದಂತ ಪ್ಲೈವುಡ್ ಅನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆ ತಗೊಂಡು ಹೋಗ್ತಾ ಇರೋದು. ಇಲ್ಲಿ ಕಡಿಮೆ ದುಡ್ಡು ಇರುತ್ತೆ, ಅಲ್ಲಿ ತಗೊಂಡೋಗಿ ಜಾಸ್ತಿ ದುಡ್ಡು ಮಾಡಬಹುದು ಅನ್ನುವಂತ ಒಂದು ದುರಾಸೆ ಅಂತೂ ಇದ್ದೇ ಇರುತ್ತೆ. ಆದ್ರೆ ಇದಕ್ಕೆ ಬಲಿ ಆಗ್ತಾ ಇರೋದು ಯಾರು? ಈ ರೀತಿ ಲಗೇಜ್ ಅನ್ನ ತುಂಬಿಸೋದಕ್ಕೆ, ಗೂಡ್ಸ್ ಗಳನ್ನ ತುಂಬಿಸೋದಕ್ಕಂತಾನೆ ಗೂಡ್ಸ್ ವಾಹನಗಳಿದೆ. ಆದ್ರೆ ಗೂಡ್ಸ್ ವಾಹನಗಳಿಗೆ ದುಡ್ಡು ಕೊಟ್ರೆ ಜಾಸ್ತಿ ಆಗುತ್ತೆ ಅಂತ ಒಂದ್ ಸ್ವಲ್ಪ ಕಡಿಮೆ ದುಡ್ಡಲ್ಲಿ ಮುಗ್ದು ಹೋಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಪ್ಲೈವುಡ್ ಗಳನ್ನ ರೋಲ್ ಮಾಡಿಕೊಂಡು ಬಸ್ಸಿನ ಟಾಪ್ ಅಲ್ಲಿ ಅದನ್ನ ಹತ್ತಿಸ್ತಾರೆ ಅಂತಂದ್ರೆ ಇಂಥ ಅನೇಕ ರೋಲ್ಗಳನ್ನ ಇಡೀ ಬಂಡಲ್ ರಾಶಿಗಳನ್ನ ತುಂಬ್ತಾ ಇದ್ದಾರೆ. ಬಸ್ಸಲ್ಲಿ ಒಂಚೂರು ಬೆಂಕಿ ಹತ್ಕೊಂಡು ಅಂತಂದ್ರೂ ಕೂಡ ಎಲ್ಲ ಪ್ಲೈವುಡ್ಗಳು ಕಂಪ್ಲೀಟ್ ಆಗಿ ಸುಟ್ಟು ಭಸ್ಮ ಆಗುತ್ತೆ. ಬಸ್ಗಳ ಮೇಲೆ ಪ್ಲೈವುಡ್ ಅನ್ನ ತುಂಬ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಕೇವಲ ಒಂದು ಬಸ್ ಅಂತ ನೀವು ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಇಲ್ಲ. ಅನೇಕ ಬಸ್ಗಳಲ್ಲಿ ಇಂಥದ್ದೇ ಅನೇಕ ಹಜಾರ್ಡಸ್ ಒಂದಷ್ಟು ವಸ್ತುಗಳು ಅಂತ ಇರುತ್ತೆ. ಬೆಂಕಿಗೆ ಬೇಗ ಹೊತ್ಕೊಳ್ಳುವಂತಹ ವಸ್ತುಗಳು, ಅದು ಮರ ಆಗಿರ್ಬೋದು ಅಥವಾ ಇನ್ನಿತರ ವಸ್ತುಗಳಾಗಿರ್ಬೋದು, ಯಾವುದೇ ವಸ್ತುಗಳಾಗಿರ್ಬೋದು, ಅಂಥದ್ದನ್ನ ಸಾಗಾಟ ಮಾಡಬಾರದು ಅನ್ನುವಂಥದ್ದಿದೆ. ಗೂಡ್ಸ್ ವಾಹನಗಳಿದೆ ಅದಕ್ಕೋಸ್ಕರ ಇರುವಂತದ್ದು. ಆ ಗೂಡ್ಸ್ ವಾಹನಗಳ ಸುತ್ತಲೂ ಕೂಡ ಈ ಕಬ್ಬಿಣದಿಂದ ಮಾಡಿರುವಂತಹ ಒಂದಷ್ಟು ಪ್ರೊಟೆಕ್ಟೆಡ್ ಏರಿಯಾ ಇರುತ್ತೆ. ಬೆಂಕಿ ಅಷ್ಟು ಈಸಿಯಾಗಿ ಹೊತ್ಕೊಳ್ಳೋದಿಲ್ಲ. ಹಾಗಾಗಿ ಗೂಡ್ಸ್ ವಾಹನಗಳಲ್ಲಿ ಸಾಗಿಸುವಂತ ರೀತಿಯಲ್ಲಿ ಇರುತ್ತೆ. ಆದ್ರೆ ಈ ಬಸ್ಗಳಲ್ಲಿ ಓಪನ್ ಏರಿಯಾ, ಒಂಚೂರು ಬೆಂಕಿ ಬಿದ್ರೆ ಅಥವಾ ಏನಾದ್ರೂ ಆದ್ರೆ ಏನ್ ಗತಿ ಅನ್ನುವಂತ ಪ್ರಶ್ನೆನೂ ಕೂಡ ಇವ್ರ ಮನಸ್ಸಲ್ಲಿ ಮೂಡೋದಿಲ್ವಾ ಅನ್ನುವಂತ ಪ್ರಶ್ನೆ. ಇಂಥದ್ದೇ ಘಟನೆಗಳು ಇವತ್ತಿನ ಈ ದುರಂತಕ್ಕೆ ಕಾರಣ ಆಗಿರೋದು. ಅದಕ್ಕೆ ಒಂದು ಎಕ್ಸಾಂಪಲ್ ಈಗ ಸಿಕ್ಕಿದೆ ನೋಡಿ. ಈ ಬಸ್ಗಳಲ್ಲಿ ಇಂಥ ದುರಂತ ಆಗ್ತಾ ಇರೋದಕ್ಕೆ ಏನ್ ಕಾರಣ ಅನ್ನುವಂತಹ ಪ್ರಶ್ನೆಗಳು ಈಗಾಗಲೇ ಕಾಡ್ತಾ ಇರೋದು. ಅದರ ಜೊತೆಯಲ್ಲಿ ಒಂದಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಈ ಬಸ್ಗಳಲ್ಲಿ ತುಂಬ್ತಾ ಇರುವಂತಹ ಆ ಲಗೇಜ್ಗಳಿದೆಯಲ್ಲ, ಆ ಲಗೇಜ್ಗಳ ಜೊತೆಯಲ್ಲಿ ಈ ದುಡ್ಡಿನ ಆಸೆಗೋಸ್ಕರ ತುಂಬ್ತಾ ಇರುವಂತಹ ವಸ್ತುಗಳು, ಸ್ಪೆಷಲಿ ಒಂದ್ ರೀತಿಯಲ್ಲಿ ಮಿನಿ ಲಾರಿ ಮಾಡ್ಕೊಂಡಿದ್ದಾರೆ. ಲಾರಿಯ ರೀತಿಯಲ್ಲಿ ಎಲ್ಲವನ್ನು ಕೂಡ ತುಂಬ್ತಾ ಇದ್ದಾರೆ. ಇದೇ ಕಾರಣ ಆಗ್ತಾ ಇರೋದು. ಏನೇನು ತುಂಬ್ತಾ ಇದ್ದಾರೆ ಹಾಗಾದ್ರೆ? ದೊಡ್ಡ ದೊಡ್ಡ ಬಸ್ ದುರಂತದ ಹಿಂದೆ ಹಣದ ದಾಹ ಅಂತೂ ಖಂಡಿತವಾಗ್ಲೂ ಇದೆ. ದುಡ್ಡು ಮಾಡುವಂತಹ ನಿಟ್ಟಿನಲ್ಲಿ ಕೇವಲ ಪ್ಯಾಸೆಂಜರ್ಗಳಿಂದ 12 13 ತಗೊಂಡ್ರೆ ಸಾಕಾಗಲ್ಲ. ಹಣದಾಸೆಗೆ ಬಸ್ಗಳಿಗೆ ಸಿಕ್ಕಾಪಟ್ಟೆ ಲಗೇಜ್ ತುಂಬುತ್ತಾರೆ. ಈ ಗೂಡ್ಸ್ ವಾಹನಗಳಿಗಿಂತ ಜಾಸ್ತಿ ಸ್ಲೀಪರ್ ಬಸ್ಗಳಲ್ಲೇ ಲಗೇಜ್ ಇರುತ್ತೆ. ಬಸ್ನ ಕೆಳಗಡೆ ಮೇಲ್ಗಡೆ ಎಲ್ಲಾ ಕಡೆಗಳಲ್ಲೂ ರಾಶಿ ಅದರಲ್ಲೂ ಪ್ಲೈವುಡ್ಸ್ ಗಳನ್ನ ತುಂಬ್ತಾ ಇದ್ದಾರೆ. ಬಸ್ಗಳಿಗೆ ಪ್ಲೈವುಡ್ ಗಳನ್ನ ರೋಲ್ ಮಾಡಿ ಸಿಬ್ಬಂದಿ ತುಂಬ್ತಾ ಇರೋದು. ರಿಪಬ್ಲಿಕ್ ಕನ್ನಡ ಕ್ಯಾಮೆರಾದಲ್ಲಿ ಈ ಕಳ್ಳಾಟ ಈಗ ಬಯಲಾಗಿದೆ. ದೊಡ್ಡ ದೊಡ್ಡ ಬಸ್ ದುರಂತಗಳ ಹಿಂದೆ ಏನಪ್ಪಾ ಇದೆ, ಯಾಕಾಗಿ ಈ ರೀತಿ ಆಗ್ತಾ ಇದೆ ಅಂತ ಗಮನಿಸ್ತಾ ಹೋದ್ರೆ ನಮ್ಮ ಕ್ಯಾಮೆರಾ ಕಣ್ಣಿಗೆ ಬಿದ್ದಿದ್ದು ಈ ಪ್ಲೈವುಡ್ ಗಳನ್ನ ತುಂಬ್ತಾ ಇರುವಂತಹ ದೃಶ್ಯ. ಇನ್ನು ಬಸ್ ಹೊತ್ತಿ ಉರಿದೆ ಇನ್ನೇನಾಗುತ್ತೆ?
ಮರಗಳನ್ನ ತಂದು ಬಸ್ಸಲ್ಲಿ ತುಂಬ್ತಾ ಇದ್ರೆ, ಒಂಚೂರು ಸ್ಪಾಕ್ ಆದಂತಹ ಸಂದರ್ಭದಲ್ಲಿ, ಒಂಚೂರು ಬೆಂಕಿ ಹತ್ಕೊಂಡಂತಹ ಸಂದರ್ಭದಲ್ಲಿ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಭಸ್ಮ ಆಗುತ್ತೆ. ನೋಡಿ, ಗಮನಿಸ್ತಾ ಇದೀವಲ್ಲ, ಇದು ಒಂದು ಎಕ್ಸಾಂಪಲ್ ಅಷ್ಟೇ. ಇಂಥ ಅನೇಕ ಬಸ್ಗಳಲ್ಲಿ ಇಂಥದ್ದೇ ಘಟನೆಗಳಾಗ್ತಾ ಇರೋದು. ಇಲ್ಲಿ ರೋಲ್ ಮಾಡಿದಂತ ಪ್ಲೈವುಡ್ ಅನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆ ತಗೊಂಡು ಹೋಗ್ತಾ ಇರೋದು. ಇಲ್ಲಿ ಕಡಿಮೆ ದುಡ್ಡು ಇರುತ್ತೆ, ಅಲ್ಲಿ ತಗೊಂಡೋಗಿ ಜಾಸ್ತಿ ದುಡ್ಡು ಮಾಡಬಹುದು ಅನ್ನುವಂತ ಒಂದು ದುರಾಸೆ ಅಂತೂ ಇದ್ದೇ ಇರುತ್ತೆ. ಆದ್ರೆ ಇದಕ್ಕೆ ಬಲಿ ಆಗ್ತಾ ಇರೋದು ಯಾರು? ಈ ರೀತಿ ಲಗೇಜ್ ಅನ್ನ ತುಂಬಿಸೋದಕ್ಕೆ, ಗೂಡ್ಸ್ ಗಳನ್ನ ತುಂಬಿಸೋದಕ್ಕಂತಾನೆ ಗೂಡ್ಸ್ ವಾಹನಗಳಿದೆ. ಆದ್ರೆ ಗೂಡ್ಸ್ ವಾಹನಗಳಿಗೆ ದುಡ್ಡು ಕೊಟ್ರೆ ಜಾಸ್ತಿ ಆಗುತ್ತೆ ಅಂತ ಒಂದ್ ಸ್ವಲ್ಪ ಕಡಿಮೆ ದುಡ್ಡಲ್ಲಿ ಮುಗ್ದು ಹೋಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಪ್ಲೈವುಡ್ ಗಳನ್ನ ರೋಲ್ ಮಾಡಿಕೊಂಡು ಬಸ್ಸಿನ ಟಾಪ್ ಅಲ್ಲಿ ಅದನ್ನ ಹತ್ತಿಸ್ತಾರೆ ಅಂತಂದ್ರೆ ಇಂಥ ಅನೇಕ ರೋಲ್ಗಳನ್ನ ಇಡೀ ಬಂಡಲ್ ರಾಶಿಗಳನ್ನ ತುಂಬ್ತಾ ಇದ್ದಾರೆ. ಬಸ್ಸಲ್ಲಿ ಒಂಚೂರು ಬೆಂಕಿ ಹತ್ಕೊಂಡು ಅಂತಂದ್ರೂ ಕೂಡ ಎಲ್ಲ ಪ್ಲೈವುಡ್ಗಳು ಕಂಪ್ಲೀಟ್ ಆಗಿ ಸುಟ್ಟು ಭಸ್ಮ ಆಗುತ್ತೆ. ಬಸ್ಗಳ ಮೇಲೆ ಪ್ಲೈವುಡ್ ಅನ್ನ ತುಂಬ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಕೇವಲ ಒಂದು ಬಸ್ ಅಂತ ನೀವು ಅನ್ಕೊಂಡ್ರೆ ಖಂಡಿತವಾಗ್ಲೂ ಇಲ್ಲ. ಅನೇಕ ಬಸ್ಗಳಲ್ಲಿ ಇಂಥದ್ದೇ ಅನೇಕ ಹೆಜಾರ್ಡಸ್ ಒಂದಷ್ಟು ವಸ್ತುಗಳು ಅಂತ ಇರುತ್ತೆ. ಬೆಂಕಿಗೆ ಬೇಗ ಹೊತ್ಕೊಳ್ಳುವಂತಹ ವಸ್ತುಗಳು, ಅದು ಮರ ಆಗಿರ್ಬೋದು ಅಥವಾ ಇನ್ನಿತರ ವಸ್ತುಗಳಾಗಿರ್ಬೋದು, ಯಾವುದೇ ವಸ್ತುಗಳಾಗಿರ್ಬೋದು, ಅಂಥದ್ದನ್ನ ಸಾಗಾಟ ಮಾಡಬಾರದು ಅನ್ನುವಂಥದ್ದಿದೆ. ಗೂಡ್ಸ್ ವಾಹನಗಳಿದೆ ಅದಕ್ಕೋಸ್ಕರ ಇರುವಂತದ್ದು. ಆ ಗೂಡ್ಸ್ ವಾಹನಗಳ ಸುತ್ತಲೂ ಕೂಡ ಈ ಕಬ್ಬಿಣದಿಂದ ಮಾಡಿರುವಂತಹ ಒಂದಷ್ಟು ಪ್ರೊಟೆಕ್ಟೆಡ್ ಏರಿಯಾ ಇರುತ್ತೆ. ಬೆಂಕಿ ಅಷ್ಟು ಈಸಿಯಾಗಿ ಹೊತ್ಕೊಳ್ಳೋದಿಲ್ಲ. ಹಾಗಾಗಿ ಗೂಡ್ಸ್ ವಾಹನಗಳಲ್ಲಿ ಸಾಗಿಸುವಂತ ರೀತಿಯಲ್ಲಿ ಇರುತ್ತೆ. ಆದ್ರೆ ಈ ಬಸ್ಗಳಲ್ಲಿ ಓಪನ್ ಏರಿಯಾ, ಒಂಚೂರು ಬೆಂಕಿ ಬಿದ್ರೆ ಅಥವಾ ಏನಾದ್ರೂ ಆದ್ರೆ ಏನ್ ಗತಿ ಅನ್ನುವಂತ ಪ್ರಶ್ನೆನೂ ಕೂಡ ಇವ್ರ ಮನಸ್ಸಲ್ಲಿ ಮೂಡೋದಿಲ್ವಾ ಅನ್ನುವಂತ ಪ್ರಶ್ನೆ. ಇಂಥದ್ದೇ ಘಟನೆಗಳು ಇವತ್ತಿನ ಈ ದುರಂತಕ್ಕೆ ಕಾರಣ ಆಗಿರೋದು. ಅದಕ್ಕೆ ಒಂದು ಎಕ್ಸಾಂಪಲ್ ಈಗ ಸಿಕ್ಕಿದೆ ನೋಡಿ. ಈ ಬಸ್ಗಳಲ್ಲಿ ಇಂಥ ದುರಂತ ಆಗ್ತಾ ಇರೋದಕ್ಕೆ ಏನ್ ಕಾರಣ ಅನ್ನುವಂತ ಪ್ರಶ್ನೆಗಳು ಈಗಾಗಲೇ ಕಾಡ್ತಾ ಇರೋದು. ಅದರ ಜೊತೆಲಿ ಒಂದಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಈ ಬಸ್ಗಳಲ್ಲಿ ತುಂಬ್ತಾ ಇರುವಂತಹ ಆ ಲಗೇಜ್ಗಳಿದೆಯಲ್ಲ, ಆ ಲಗೇಜ್ಗಳ ಜೊತೆಯಲ್ಲಿ ಈ ದುಡ್ಡಿನ ಆಸೆಗೋಸ್ಕರ ತುಂಬ್ತಾ ಇರುವಂತಹ ವಸ್ತುಗಳು, ಸ್ಪೆಷಲಿ ಒಂದ್ ರೀತಿಯಲ್ಲಿ ಮಿನಿ ಲಾರಿ ಮಾಡ್ಕೊಂಡಿದ್ದಾರೆ. ಲಾರಿಯ ರೀತಿಯಲ್ಲಿ ಎಲ್ಲವನ್ನು ಕೂಡ ತುಂಬ್ತಾ ಇದ್ದಾರೆ. ಇದೇ ಕಾರಣ ಆಗ್ತಾ ಇರೋದು. ಏನೇನು ತುಂಬ್ತಾ ಇದ್ದಾರೆ ಹಾಗಾದ್ರೆ? ದೊಡ್ಡ ಬಸ್ ದುರಂತದ ಹಿಂದೆ ಹಣದ ದಾಹ ಅಂತೂ ಖಂಡಿತವಾಗ್ಲೂ ಇದೆ. ದುಡ್ಡು ಮಾಡುವಂತಹ ನಿಟ್ಟಿನಲ್ಲಿ ಕೇವಲ ಪ್ಯಾಸೆಂಜರ್ಗಳಿಂದ 1 to 2 1 to 3 ತಗೊಂಡ್ರೆ ಸಾಕಾಗಲ್ಲ. ಹಣದಾಸೆಗೆ ಬಸ್ಗಳಿಗೆ ಸಿಕ್ಕಾಪಟ್ಟೆ ಲಗೇಜ್ ತುಂಬುತ್ತಾರೆ. ಈ ಗೂಡ್ಸ್ ವಾಹನಗಳಿಗಿಂತ ಜಾಸ್ತಿ ಸ್ಲೀಪರ್ ಬಸ್ಗಳಲ್ಲೇ ಲಗೇಜ್ ಇರುತ್ತೆ. ಬಸ್ನ ಕೆಳಗಡೆ ಮೇಲ್ಗಡೆ ಎಲ್ಲಾ ಕಡೆಗಳಲ್ಲೂ ರಾಶಿ ಅದರಲ್ಲೂ ಪ್ಲೈವುಡ್ಸ್ ಗಳನ್ನ ತುಂಬ್ತಾ ಇದ್ದಾರೆ. ಬಸ್ಗಳಿಗೆ ಪ್ಲೈವುಡ್ ಗಳನ್ನ ರೋಲ್ ಮಾಡಿ ಸಿಬ್ಬಂದಿ ತುಂಬ್ತಾ ಇರೋದು. ರಿಪಬ್ಲಿಕ್ ಕನ್ನಡ ಕ್ಯಾಮೆರಾದಲ್ಲಿ ಈ ಕಳ್ಳಾಟ ಈಗ ಬಯಲಾಗಿದೆ. ದೊಡ್ಡ ಬಸ್ ದುರಂತಗಳ ಹಿಂದೆ ಏನಪ್ಪಾ ಇದೆ, ಯಾಕಾಗಿ ಈ ರೀತಿ ಆಗ್ತಾ ಇದೆ ಅಂತ ಗಮನಿಸ್ತಾ ಹೋದ್ರೆ ನಮ್ಮ ಕ್ಯಾಮೆರಾ ಕಣ್ಣಿಗೆ ಬಿದ್ದಿದ್ದು ಈ ಪ್ಲೈವುಡ್ ಗಳನ್ನ ತುಂಬ್ತಾ ಇರುವಂತಹ ದೃಶ್ಯ. ಇನ್ನು ಬಸ್ ಹೊತ್ತಿ ಉರಿದೆ ಇನ್ನೇನಾಗುತ್ತೆ? ಮರಗಳನ್ನ ತಂದು ಬಸ್ಸಲ್ಲಿ ತುಂಬ್ತಾ ಇದ್ರೆ, ಒಂಚೂರು ಸ್ಪಾಕ್ ಆದಂತಹ ಸಂದರ್ಭದಲ್ಲಿ, ಒಂಚೂರು ಬೆಂಕಿ ಹತ್ಕೊಂಡಂತಹ ಸಂದರ್ಭದಲ್ಲಿ ಎಲ್ಲವೂ ಕೂಡ ಕಂಪ್ಲೀಟ್ ಆಗಿ ಭಸ್ಮ ಆಗುತ್ತೆ. ನೋಡಿ, ಗಮನಿಸ್ತಾ ಇದೀವಲ್ಲ, ಇದು ಒಂದು ಎಕ್ಸಾಂಪಲ್ ಅಷ್ಟೇ. ಇಂಥ ಅನೇಕ ಬಸ್ಗಳಲ್ಲಿ ಇಂಥದ್ದೇ ಘಟನೆಗಳಾಗ್ತಾ ಇರೋದು. ಇಲ್ಲಿ ರೋಲ್ ಮಾಡಿದಂತ ಪ್ಲೈವುಡ್ ಅನ್ನ ಒಂದು ಕಡೆಯಿಂದ ಮತ್ತೊಂದು ಕಡೆ ತಗೊಂಡು ಹೋಗ್ತಾ ಇರೋದು. ಇಲ್ಲಿ ಕಡಿಮೆ ದುಡ್ಡು ಇರುತ್ತೆ, ಅಲ್ಲಿ ತಗೊಂಡೋಗಿ ಜಾಸ್ತಿ ದುಡ್ಡು ಮಾಡಬಹುದು ಅನ್ನುವಂತ ಒಂದು ದುರಾಸೆ ಅಂತೂ ಇದ್ದೇ ಇರುತ್ತೆ. ಆದ್ರೆ ಇದಕ್ಕೆ ಬಲಿ ಆಗ್ತಾ ಇರೋದು ಯಾರು? ಈ ರೀತಿ ಲಗೇಜ್ ಅನ್ನ ತುಂಬಿಸೋದಕ್ಕೆ, ಗೂಡ್ಸ್ ಗಳನ್ನ ತುಂಬಿಸೋದಕ್ಕಂತಾನೆ ಗೂಡ್ಸ್ ವಾಹನಗಳಿದೆ. ಆದ್ರೆ ಗೂಡ್ಸ್ ವಾಹನಗಳಿಗೆ ದುಡ್ಡು ಕೊಟ್ರೆ ಜಾಸ್ತಿ ಆಗುತ್ತೆ ಅಂತ ಒಂದ್ ಸ್ವಲ್ಪ ಕಡಿಮೆ ದುಡ್ಡಲ್ಲಿ ಮುಗ್ದು ಹೋಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಪ್ಲೈವುಡ್ ಗಳನ್ನ ರೋಲ್ ಮಾಡಿಕೊಂಡು ಬಸ್ಸಿನ ಟಾಪ್ ಅಲ್ಲಿ ಅದನ್ನ ಹತ್ತಿಸ್ತಾರೆ ಅಂತಂದ್ರೆ ಇಂಥ ಅನೇಕ ರೋಲ್ಗಳನ್ನ ಇಡೀ ಬಂಡಲ್ ರಾಶಿಗಳನ್ನ ತುಂಬ್ತಾ ಇದ್ದಾರೆ. ಬಸ್ಸಲ್ಲಿ ಒಂಚೂರು ಬೆಂಕಿ ಹತ್ಕೊಂಡು ಅಂತಂದ್ರೂ ಕೂಡ ಎಲ್ಲ ಪ್ಲೈವುಡ್ಗಳು ಕಂಪ್ಲೀಟ್ ಆಗಿ ಸುಟ್ಟು ಭಸ್ಮ ಆಗುತ್ತೆ.
ಬಸ್ಗಳ ಮೇಲೆ ಫ್ಲೈವುಡ್ ಅನ್ನ ತುಂಬತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಕೇವಲ ಒಂದು ಬಸ್ ಅಂತ ನೀವು ಅಂದ್ಕೊಂಡ್ರೆ ಖಂಡಿತವಾಗ್ಲೂ ಇಲ್ಲ. ಅನೇಕ ಬಸ್ಗಳಲ್ಲಿ ಇಂಥದ್ದೇ ಅನೇಕ ಹೆಜಾರ್ಡಸ್ ಒಂದಷ್ಟು ವಸ್ತುಗಳು ಅಂತ ಇರುತ್ತೆ. ಬೆಂಕಿಗೆ ಬೇಗ ಹೊತ್ಕೊಳ್ಳುವಂತಹ ವಸ್ತುಗಳು, ಅದು ಮರ ಆಗಿರ್ಬೋದು ಅಥವಾ ಇನ್ನಿತರ ವಸ್ತುಗಳಾಗಿರ್ಬೋದು, ಯಾವುದೇ ವಸ್ತುಗಳಾಗಿರ್ಬೋದು, ಅಂಥದ್ದನ್ನ ಸಾಗಾಟ ಮಾಡಬಾರದು ಅನ್ನುವಂಥದ್ದಿದೆ. ಗೂಡ್ಸ್ ವಾಹನಗಳಿದೆ ಅದಕ್ಕೋಸ್ಕರ ಇರುವಂತದ್ದು. ಆ ಗೂಡ್ಸ್ ವಾಹನಗಳ ಸುತ್ತಲೂ ಕೂಡ ಈ ಕಬ್ಬಿಣದಿಂದ ಮಾಡಿರುವಂತಹ ಒಂದಷ್ಟು ಪ್ರೊಟೆಕ್ಟೆಡ್ ಏರಿಯಾ ಇರುತ್ತೆ. ಬೆಂಕಿ ಅಷ್ಟು ಈಸಿಯಾಗಿ ಹೊತ್ಕೊಳ್ಳೋದಿಲ್ಲ. ಹಾಗಾಗಿ ಗೂಡ್ಸ್ ವಾಹನಗಳಲ್ಲಿ ಸಾಗಿಸುವಂತ ರೀತಿಯಲ್ಲಿ ಇರುತ್ತೆ. ಆದ್ರೆ ಈ ಬಸ್ಗಳಲ್ಲಿ ಓಪನ್ ಏರಿಯಾ, ಒಂಚೂರು ಬೆಂಕಿ ಬಿದ್ರೆ ಅಥವಾ ಏನಾದ್ರೂ ಆದ್ರೆ ಏನ್ ಗತಿ ಅನ್ನುವಂತ ಪ್ರಶ್ನೆನೂ ಕೂಡ ಇವ್ರ ಮನಸ್ಸಲ್ಲಿ ಮೂಡೋದಿಲ್ವಾ ಅನ್ನುವಂತ ಪ್ರಶ್ನೆ. ಇಂಥದ್ದೇ ಘಟನೆಗಳು ಇವತ್ತಿನ ಈ ದುರಂತಕ್ಕೆ ಕಾರಣ ಆಗಿರೋದು. ಅದಕ್ಕೆ ಒಂದು ಎಕ್ಸಾಂಪಲ್ ಈಗ ಸಿಕ್ಕಿದೆ ನೋಡಿ.